ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಬಾಯಿ ಚಪ್ಪರಿಸಿಕೊಂಡು ನಾಲಿಗೆಗೆ ಸಿಹಿ ಅಂತೇಳಿ ತಿನ್ನುವಂತ ಆ ಸ್ವೀಟ್ಗಳು ಎಷ್ಟು ಕರಾಳವಾಗಿ, ಎಷ್ಟು ಯಾವುದೇ ಗುಣಮಟ್ಟದ ಪದಾರ್ಥಗಳನ್ನು ಬಳಸಿಕೊಳ್ಳದೆ ಆ ಕಾರ್ಖಾನೆಗಳಲ್ಲಿ ತಯಾರಾಗ್ತವೆ ಅನ್ನೋದನ್ನ ನಾವು ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಮೇಲ್ನೋಟಕ್ಕೆ ಯಾವುದೋ ಒಂದು ಕಾರ್ಖಾನೆ ಅಂತ ಅನ್ಕೊಳ್ಳಿ, ಆ ಕಾರ್ಖಾನೆಯ ಡೋರ್ ಬಂದಾಗಿರುತ್ತೆ, ಲಾಕ್ ಆಗಿರುತ್ತೆ. ಆದರೆ ಒಳಗಡೆ ನಡೀತಾ ಇರೋದು ಮಾತ್ರ ನಮ್ಮೆಲ್ಲರ ಜೀವಕ್ಕೆ ಹಾನಿಕಾರಕವಾದಂಥ ಈ ಕರಾಳ ಸ್ವೀಟ್ ಕಾರ್ಖಾನೆಗಳ ಮುಖ. ಅದನ್ನು ನಾವಿವತ್ತು ತೆರೆದಿಡ್ತಾ ಇದ್ದೀವಿ. ಸ್ವೀಟ್ ಪ್ರೊಡಕ್ಷನ್ ಆಗುವಂಥ ಕಾರ್ಖಾನೆಗಳಲ್ಲಿ ಹೇಗೆಲ್ಲ ಇವರು ಸ್ವೀಟ್ ತಯಾರು ಮಾಡ್ತಾರೆ, ಎಷ್ಟು ಕೆಟ್ಟದಾಗಿ ಇವರು ಸ್ವೀಟ್ ತಯಾರು ಮಾಡ್ತಾರೆ ಅನ್ನೋದನ್ನು ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಸುಲ್ತಾನ್ ಪಾಳ್ಯದಲ್ಲಿ ಇಂಥ ಕಾರ್ಖಾನೆಗಳು ಒಂದೆರಡಲ್ಲ. ಸುಲ್ತಾನ್ ಪಾಳ್ಯದಲ್ಲಿ ಇರುವಂತ ಇಂಥ ಕಾರ್ಖಾನೆಗಳ ಕರಾಳ ಮುಖವನ್ನ ಒಳಗಡೆ ಏನ್ ನಡೀತಿದೆ, ಹೇಗೆ ತಯಾರಾಗ್ತಾ ಇದೆ, ಎಲ್ಲಿಗೆ ಸಪ್ಲೈ ಆಗುತ್ತೆ, ಯಾವ ಅಂಗಡಿಗೆ ಹೋಗುತ್ತೆ, ಎಷ್ಟು ಪ್ರೊಡಕ್ಷನ್ ಆಗುತ್ತೆ, ಹಬ್ಬದ ಸಮಯದಲ್ಲಿ ಎಷ್ಟು ಇವರು ತಯಾರು ಮಾಡ್ತಾರೆ, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ನಾವು ತೆರೆದಿಡ್ತಾ ಇದ್ದೀವಿ. ನೋಡಿ, ಆ ಕರಿಯೋ ಎಣ್ಣೆ ಒಳಗಡೆ ಕ್ಯಾಮ್ರಾ ತಗೊಂಡು ಹೋದರೆ ನಮಗೆ ಸಿಕ್ಕಿದ್ದು ಆ ಕರಿಯೋ ಎಣ್ಣೆ ಇದೆಯಲ್ಲ, ಅದು ಆಯಿಲ್ ಥರ. ಈ ರಸ್ತೆಗೆ ಡಾಮ್ರ್ ಹಾಕೋದಕ್ಕೆ ಒಂದು ಆಯಿಲ್ ಬಳಸ್ತಾರಲ್ಲ, ಆ ಥರದ ಅದು ಏನು ಎಣ್ಣೆ ಅಂತ ಕೂಡ ಗೊತ್ತಿಲ್ಲ, ಯಾವ ಎಣ್ಣೆನಲ್ಲಿ ಕರಿತಾರೆ ಅಂತ ಕೂಡ ಗೊತ್ತಿಲ್ಲ. ನೋಡೋದಕ್ಕಂತೂ ಅದು ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಬಾಯಿ ಚಪ್ಪರಿಸಿಕೊಂಡು ನಾಲಿಗೆಗೆ ಸಿಹಿ ಅಂತೇಳಿ ತಿನ್ನುವಂತ ಆ ಸ್ವೀಟ್ಗಳು ಎಷ್ಟು ಕರಾಳವಾಗಿ, ಎಷ್ಟು ಯಾವುದೇ ಗುಣಮಟ್ಟದ ಪದಾರ್ಥಗಳನ್ನು ಬಳಸಿಕೊಳ್ಳದೆ ಆ ಕಾರ್ಖಾನೆಗಳಲ್ಲಿ ತಯಾರಾಗ್ತವೆ ಅನ್ನೋದನ್ನ ನಾವು ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಮೇಲ್ನೋಟಕ್ಕೆ ಯಾವುದೋ ಒಂದು ಕಾರ್ಖಾನೆ ಅಂತ ಅನ್ಕೊಳ್ಳಿ, ಆ ಕಾರ್ಖಾನೆಯ ಡೋರ್ ಬಂದಾಗಿರುತ್ತೆ, ಲಾಕ್ ಆಗಿರುತ್ತೆ. ಆದರೆ ಒಳಗಡೆ ನಡೀತಾ ಇರೋದು ಮಾತ್ರ ನಮ್ಮೆಲ್ಲರ ಜೀವಕ್ಕೆ ಹಾನಿಕಾರಕವಾದಂಥ ಈ ಕರಾಳ ಸ್ವೀಟ್ ಕಾರ್ಖಾನೆಗಳ ಮುಖ. ಅದನ್ನು ನಾವಿವತ್ತು ತೆರೆದಿಡ್ತಾ ಇದ್ದೀವಿ. ಸ್ವೀಟ್ ಪ್ರೊಡಕ್ಷನ್ ಆಗುವಂಥ ಕಾರ್ಖಾನೆಗಳಲ್ಲಿ ಹೇಗೆಲ್ಲ ಇವರು ಸ್ವೀಟ್ ತಯಾರು ಮಾಡ್ತಾರೆ, ಎಷ್ಟು ಕೆಟ್ಟದಾಗಿ ಇವರು ಸ್ವೀಟ್ ತಯಾರು ಮಾಡ್ತಾರೆ ಅನ್ನೋದನ್ನು ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಸುಲ್ತಾನ್ ಪಾಳ್ಯದಲ್ಲಿ ಇಂಥ ಕಾರ್ಖಾನೆಗಳು ಒಂದೆರಡಲ್ಲ. ಸುಲ್ತಾನ್ ಪಾಳ್ಯದಲ್ಲಿ ಇರುವಂತ ಇಂಥ ಕಾರ್ಖಾನೆಗಳ ಕರಾಳ ಮುಖವನ್ನ ಒಳಗಡೆ ಏನ್ ನಡೀತಿದೆ, ಹೇಗೆ ತಯಾರಾಗ್ತಾ ಇದೆ, ಎಲ್ಲಿಗೆ ಸಪ್ಲೈ ಆಗುತ್ತೆ, ಯಾವ ಅಂಗಡಿಗೆ ಹೋಗುತ್ತೆ, ಎಷ್ಟು ಪ್ರೊಡಕ್ಷನ್ ಆಗುತ್ತೆ, ಹಬ್ಬದ ಸಮಯದಲ್ಲಿ ಎಷ್ಟು ಇವರು ತಯಾರು ಮಾಡ್ತಾರೆ, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ನಾವು ತೆರೆದಿಡ್ತಾ ಇದ್ದೀವಿ. ನೋಡಿ, ಆ ಕರಿಯೋ ಎಣ್ಣೆ ಒಳಗಡೆ ಕ್ಯಾಮ್ರಾ ತಗೊಂಡು ಹೋದರೆ ನಮಗೆ ಸಿಕ್ಕಿದ್ದು ಆ ಕರಿಯೋ ಎಣ್ಣೆ ಇದೆಯಲ್ಲ, ಅದು ಆಯಿಲ್ ಥರ. ಈ ರಸ್ತೆಗೆ ಡಾಮ್ರ್ ಹಾಕೋದಕ್ಕೆ ಒಂದು ಆಯಿಲ್ ಬಳಸ್ತಾರಲ್ಲ, ಆ ಥರದ ಅದು ಏನು ಎಣ್ಣೆ ಅಂತ ಕೂಡ ಗೊತ್ತಿಲ್ಲ, ಯಾವ ಎಣ್ಣೆನಲ್ಲಿ ಕರಿತಾರೆ ಅಂತ ಕೂಡ ಗೊತ್ತಿಲ್ಲ. ನೋಡೋದಕ್ಕಂತೂ ಅದು ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಬಾಯಿ ಚಪ್ಪರಿಸಿಕೊಂಡು ನಾಲಿಗೆಗೆ ಸಿಹಿ ಅಂತೇಳಿ ತಿನ್ನುವಂತ ಆ ಸ್ವೀಟ್ಗಳು ಎಷ್ಟು ಕರಾಳವಾಗಿ, ಎಷ್ಟು ಯಾವುದೇ ಗುಣಮಟ್ಟದ ಪದಾರ್ಥಗಳನ್ನು ಬಳಸಿಕೊಳ್ಳದೆ ಆ ಕಾರ್ಖಾನೆಗಳಲ್ಲಿ ತಯಾರಾಗ್ತವೆ ಅನ್ನೋದನ್ನ ನಾವು ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಮೇಲ್ನೋಟಕ್ಕೆ ಯಾವುದೋ ಒಂದು ಕಾರ್ಖಾನೆ ಅಂತ ಅನ್ಕೊಳ್ಳಿ, ಆ ಕಾರ್ಖಾನೆಯ ಡೋರ್ ಬಂದಾಗಿರುತ್ತೆ, ಲಾಕ್ ಆಗಿರುತ್ತೆ. ಆದರೆ ಒಳಗಡೆ ನಡೀತಾ ಇರೋದು ಮಾತ್ರ ನಮ್ಮೆಲ್ಲರ ಜೀವಕ್ಕೆ ಹಾನಿಕಾರಕವಾದಂಥ ಈ ಕರಾಳ ಸ್ವೀಟ್ ಕಾರ್ಖಾನೆಗಳ ಮುಖ. ಅದನ್ನು ನಾವಿವತ್ತು ತೆರೆದಿಡ್ತಾ ಇದ್ದೀವಿ. ಸ್ವೀಟ್ ಪ್ರೊಡಕ್ಷನ್ ಆಗುವಂಥ ಕಾರ್ಖಾನೆಗಳಲ್ಲಿ ಹೇಗೆಲ್ಲ ಇವರು ಸ್ವೀಟ್ ತಯಾರು ಮಾಡ್ತಾರೆ, ಎಷ್ಟು ಕೆಟ್ಟದಾಗಿ ಇವರು ಸ್ವೀಟ್ ತಯಾರು ಮಾಡ್ತಾರೆ ಅನ್ನೋದನ್ನು ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಸುಲ್ತಾನ್ ಪಾಳ್ಯದಲ್ಲಿ ಇಂಥ ಕಾರ್ಖಾನೆಗಳು ಒಂದೆರಡಲ್ಲ. ಸುಲ್ತಾನ್ ಪಾಳ್ಯದಲ್ಲಿ ಇರುವಂತ ಇಂಥ ಕಾರ್ಖಾನೆಗಳ ಕರಾಳ ಮುಖವನ್ನ ಒಳಗಡೆ ಏನ್ ನಡೀತಿದೆ, ಹೇಗೆ ತಯಾರಾಗ್ತಾ ಇದೆ, ಎಲ್ಲಿಗೆ ಸಪ್ಲೈ ಆಗುತ್ತೆ, ಯಾವ ಅಂಗಡಿಗೆ ಹೋಗುತ್ತೆ, ಎಷ್ಟು ಪ್ರೊಡಕ್ಷನ್ ಆಗುತ್ತೆ, ಹಬ್ಬದ ಸಮಯದಲ್ಲಿ ಎಷ್ಟು ಇವರು ತಯಾರು ಮಾಡ್ತಾರೆ, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ನಾವು ತೆರೆದಿಡ್ತಾ ಇದ್ದೀವಿ. ನೋಡಿ, ಆ ಕರಿಯೋ ಎಣ್ಣೆ ಒಳಗಡೆ ಕ್ಯಾಮ್ರಾ ತಗೊಂಡು ಹೋದರೆ ನಮಗೆ ಸಿಕ್ಕಿದ್ದು ಆ ಕರಿಯೋ ಎಣ್ಣೆ ಇದೆಯಲ್ಲ, ಅದು ಆಯಿಲ್ ಥರ. ಈ ರಸ್ತೆಗೆ ಡಾಮ್ರ್ ಹಾಕೋದಕ್ಕೆ ಒಂದು ಆಯಿಲ್ ಬಳಸ್ತಾರಲ್ಲ, ಆ ಥರದ ಅದು ಏನು ಎಣ್ಣೆ ಅಂತ ಕೂಡ ಗೊತ್ತಿಲ್ಲ, ಯಾವ ಎಣ್ಣೆನಲ್ಲಿ ಕರಿತಾರೆ ಅಂತ ಕೂಡ ಗೊತ್ತಿಲ್ಲ. ನೋಡೋದಕ್ಕಂತೂ ಅದು ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಬಾಯಿ ಚಪ್ಪರಿಸಿಕೊಂಡು ನಾಲಿಗೆಗೆ ಸಿಹಿ ಅಂತೇಳಿ ತಿನ್ನುವಂತ ಆ ಸ್ವೀಟ್ಗಳು ಎಷ್ಟು ಕರಾಳವಾಗಿ, ಎಷ್ಟು ಯಾವುದೇ ಗುಣಮಟ್ಟದ ಪದಾರ್ಥಗಳನ್ನು ಬಳಸಿಕೊಳ್ಳದೆ ಆ ಕಾರ್ಖಾನೆಗಳಲ್ಲಿ ತಯಾರಾಗ್ತವೆ ಅನ್ನೋದನ್ನ ನಾವು ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಮೇಲ್ನೋಟಕ್ಕೆ ಯಾವುದೋ ಒಂದು ಕಾರ್ಖಾನೆ ಅಂತ ಅನ್ಕೊಳ್ಳಿ,
ಆ ಕಾರ್ಖಾನೆಯ ಡೋರ್ ಬಂದಾಗಿರುತ್ತೆ, ಲಾಕ್ ಆಗಿರುತ್ತೆ. ಆದ್ರೆ ಒಳಗಡೆ ನಡೀತಾ ಇರೋದು ಮಾತ್ರ ನಮ್ಮೆಲ್ಲರ ಜೀವಕ್ಕೆ ಹಾನಿಕಾರಕವಾದಂತ ಈ ಕರಾಳ ಸ್ವೀಟ್ ಕಾರ್ಖಾನೆಗಳ ಮುಖ. ಅದನ್ನ ನಾವಿವತ್ತು ತೆರೆದಿಡ್ತಾ ಇದ್ದೀವಿ. ಸ್ವೀಟ್ ಪ್ರೊಡಕ್ಷನ್ ಆಗುವಂತ ಕಾರ್ಖಾನೆಗಳಲ್ಲಿ ಹೇಗೆಲ್ಲ ಇವರು ಸ್ವೀಟ್ ತಯಾರು ಮಾಡ್ತಾರೆ, ಎಷ್ಟು ಕೆಟ್ಟದಾಗಿ ಇವರು ಸ್ವೀಟ್ ತಯಾರು ಮಾಡ್ತಾರೆ ಅನ್ನೋದನ್ನ ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಸುಲ್ತಾನ್ ಪಾಳ್ಯದಲ್ಲಿ ಇಂಥ ಕಾರ್ಖಾನೆಗಳು ಒಂದೆರಡಲ್ಲ. ಸುಲ್ತಾನ್ ಪಾಳ್ಯದಲ್ಲಿ ಇರುವಂತ ಇಂಥ ಕಾರ್ಖಾನೆಗಳ ಕರಾಳ ಮುಖವನ್ನ ಒಳಗಡೆ ಏನ್ ನಡೀತಿದೆ, ಹೇಗೆ ತಯಾರಾಗ್ತಾ ಇದೆ, ಎಲ್ಲಿಗೆ ಸಪ್ಲೈ ಆಗುತ್ತೆ, ಯಾವ ಅಂಗಡಿಗೆ ಹೋಗುತ್ತೆ, ಎಷ್ಟು ಪ್ರೊಡಕ್ಷನ್ ಆಗುತ್ತೆ, ಹಬ್ಬದ ಸಮಯದಲ್ಲಿ ಎಷ್ಟು ಇವರು ತಯಾರು ಮಾಡ್ತಾರೆ, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ನಾವು ತೆರೆದಿಡ್ತಾ ಇದ್ದೀವಿ. ನೋಡಿ, ಆ ಕರಿಯೋ ಎಣ್ಣೆ ಒಳಗಡೆ ಕ್ಯಾಮ್ರಾ ತಗೊಂಡು ಹೋದರೆ ನಮಗೆ ಸಿಕ್ಕಿದ್ದು ಆ ಕರಿಯೋ ಎಣ್ಣೆ ಇದೆಯಲ್ಲ, ಅದು ಆಯಿಲ್ ಥರ ಈ ರಸ್ತೆಗೆ ಡಾಂಬ್ರ್ ಹಾಕೋದಕ್ಕೆ ಒಂದು ಆಯಿಲ್ ಬಳಸ್ತಾರಲ್ಲ, ಆ ಥರದ ಅದು ಏನು ಎಣ್ಣೆ ಅಂತ ಕೂಡ ಗೊತ್ತಿಲ್ಲ, ಯಾವ ಎಣ್ಣೆನಲ್ಲಿ ಕರಿತಾರೆ ಅಂತ ಕೂಡ ಗೊತ್ತಿಲ್ಲ. ನೋಡೋದಕ್ಕಂತೂ ಅದು ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಬಾಯಿ ಚಪ್ಪರಿಸಿಕೊಂಡು ನಾಲಿಗೆಗೆ ಸಿಹಿ ಅಂತೇಳಿ ತಿನ್ನುವಂತ ಆ ಸ್ವೀಟ್ಗಳು ಎಷ್ಟು ಕರಾಳವಾಗಿ, ಎಷ್ಟು ಯಾವುದೇ ಗುಣಮಟ್ಟದ ಪದಾರ್ಥಗಳನ್ನು ಬಳಸಿಕೊಳ್ಳದೆ ಆ ಕಾರ್ಖಾನೆಗಳಲ್ಲಿ ತಯಾರಾಗ್ತವೆ ಅನ್ನೋದನ್ನ ನಾವು ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಮೇಲ್ನೋಟಕ್ಕೆ ಯಾವುದೋ ಒಂದು ಕಾರ್ಖಾನೆ ಅಂತ ಅನ್ಕೊಳ್ಳಿ, ಆ ಕಾರ್ಖಾನೆಯ ಡೋರ್ ಬಂದಾಗಿರುತ್ತೆ, ಲಾಕ್ ಆಗಿರುತ್ತೆ. ಆದ್ರೆ ಒಳಗಡೆ ನಡೀತಾ ಇರೋದು ಮಾತ್ರ ನಮ್ಮೆಲ್ಲರ ಜೀವಕ್ಕೆ ಹಾನಿಕಾರಕವಾದಂತ ಈ ಕರಾಳ ಸ್ವೀಟ್ ಕಾರ್ಖಾನೆಗಳ ಮುಖ. ಅದನ್ನ ನಾವಿವತ್ತು ತೆರೆದಿಡ್ತಾ ಇದ್ದೀವಿ. ಸ್ವೀಟ್ ಪ್ರೊಡಕ್ಷನ್ ಆಗುವಂತ ಕಾರ್ಖಾನೆಗಳಲ್ಲಿ ಹೇಗೆಲ್ಲ ಇವರು ಸ್ವೀಟ್ ತಯಾರು ಮಾಡ್ತಾರೆ, ಎಷ್ಟು ಕೆಟ್ಟದಾಗಿ ಇವರು ಸ್ವೀಟ್ ತಯಾರು ಮಾಡ್ತಾರೆ ಅನ್ನೋದನ್ನ ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಸುಲ್ತಾನ್ ಪಾಳ್ಯದಲ್ಲಿ ಇಂಥ ಕಾರ್ಖಾನೆಗಳು ಒಂದೆರಡಲ್ಲ. ಸುಲ್ತಾನ್ ಪಾಳ್ಯದಲ್ಲಿ ಇರುವಂತ ಇಂಥ ಕಾರ್ಖಾನೆಗಳ ಕರಾಳ ಮುಖವನ್ನ ಒಳಗಡೆ ಏನ್ ನಡೀತಿದೆ, ಹೇಗೆ ತಯಾರಾಗ್ತಾ ಇದೆ, ಎಲ್ಲಿಗೆ ಸಪ್ಲೈ ಆಗುತ್ತೆ, ಯಾವ ಅಂಗಡಿಗೆ ಹೋಗುತ್ತೆ, ಎಷ್ಟು ಪ್ರೊಡಕ್ಷನ್ ಆಗುತ್ತೆ, ಹಬ್ಬದ ಸಮಯದಲ್ಲಿ ಎಷ್ಟು ಇವರು ತಯಾರು ಮಾಡ್ತಾರೆ, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ನಾವು ತೆರೆದಿಡ್ತಾ ಇದ್ದೀವಿ. ನೋಡಿ, ಆ ಕರಿಯೋ ಎಣ್ಣೆ ಒಳಗಡೆ ಕ್ಯಾಮ್ರಾ ತಗೊಂಡು ಹೋದರೆ ನಮಗೆ ಸಿಕ್ಕಿದ್ದು ಆ ಕರಿಯೋ ಎಣ್ಣೆ ಇದೆಯಲ್ಲ, ಅದು ಆಯಿಲ್ ಥರ ಈ ರಸ್ತೆಗೆ ಡಾಂಬ್ರ್ ಹಾಕೋದಕ್ಕೆ ಒಂದು ಆಯಿಲ್ ಬಳಸ್ತಾರಲ್ಲ, ಆ ಥರದ ಅದು ಏನು ಎಣ್ಣೆ ಅಂತ ಕೂಡ ಗೊತ್ತಿಲ್ಲ, ಯಾವ ಎಣ್ಣೆನಲ್ಲಿ ಕರಿತಾರೆ ಅಂತ ಕೂಡ ಗೊತ್ತಿಲ್ಲ. ನೋಡೋದಕ್ಕಂತೂ ಅದು ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಬಾಯಿ ಚಪ್ಪರಿಸಿಕೊಂಡು ನಾಲಿಗೆಗೆ ಸಿಹಿ ಅಂತೇಳಿ ತಿನ್ನುವಂತ ಆ ಸ್ವೀಟ್ಗಳು ಎಷ್ಟು ಕರಾಳವಾಗಿ, ಎಷ್ಟು ಯಾವುದೇ ಗುಣಮಟ್ಟದ ಪದಾರ್ಥಗಳನ್ನು ಬಳಸಿಕೊಳ್ಳದೆ ಆ ಕಾರ್ಖಾನೆಗಳಲ್ಲಿ ತಯಾರಾಗ್ತವೆ ಅನ್ನೋದನ್ನ ನಾವು ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಮೇಲ್ನೋಟಕ್ಕೆ ಯಾವುದೋ ಒಂದು ಕಾರ್ಖಾನೆ ಅಂತ ಅನ್ಕೊಳ್ಳಿ, ಆ ಕಾರ್ಖಾನೆಯ ಡೋರ್ ಬಂದಾಗಿರುತ್ತೆ, ಲಾಕ್ ಆಗಿರುತ್ತೆ. ಆದ್ರೆ ಒಳಗಡೆ ನಡೀತಾ ಇರೋದು ಮಾತ್ರ ನಮ್ಮೆಲ್ಲರ ಜೀವಕ್ಕೆ ಹಾನಿಕಾರಕವಾದಂತ ಈ ಕರಾಳ ಸ್ವೀಟ್ ಕಾರ್ಖಾನೆಗಳ ಮುಖ. ಅದನ್ನ ನಾವಿವತ್ತು ತೆರೆದಿಡ್ತಾ ಇದ್ದೀವಿ. ಸ್ವೀಟ್ ಪ್ರೊಡಕ್ಷನ್ ಆಗುವಂತ ಕಾರ್ಖಾನೆಗಳಲ್ಲಿ ಹೇಗೆಲ್ಲ ಇವರು ಸ್ವೀಟ್ ತಯಾರು ಮಾಡ್ತಾರೆ, ಎಷ್ಟು ಕೆಟ್ಟದಾಗಿ ಇವರು ಸ್ವೀಟ್ ತಯಾರು ಮಾಡ್ತಾರೆ ಅನ್ನೋದನ್ನ ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಸುಲ್ತಾನ್ ಪಾಳ್ಯದಲ್ಲಿ ಇಂಥ ಕಾರ್ಖಾನೆಗಳು ಒಂದೆರಡಲ್ಲ. ಸುಲ್ತಾನ್ ಪಾಳ್ಯದಲ್ಲಿ ಇರುವಂತ ಇಂಥ ಕಾರ್ಖಾನೆಗಳ ಕರಾಳ ಮುಖವನ್ನ ಒಳಗಡೆ ಏನ್ ನಡೀತಿದೆ, ಹೇಗೆ ತಯಾರಾಗ್ತಾ ಇದೆ, ಎಲ್ಲಿಗೆ ಸಪ್ಲೈ ಆಗುತ್ತೆ, ಯಾವ ಅಂಗಡಿಗೆ ಹೋಗುತ್ತೆ, ಎಷ್ಟು ಪ್ರೊಡಕ್ಷನ್ ಆಗುತ್ತೆ, ಹಬ್ಬದ ಸಮಯದಲ್ಲಿ ಎಷ್ಟು ಇವರು ತಯಾರು ಮಾಡ್ತಾರೆ, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ನಾವು ತೆರೆದಿಡ್ತಾ ಇದ್ದೀವಿ. ನೋಡಿ, ಆ ಕರಿಯೋ ಎಣ್ಣೆ ಒಳಗಡೆ ಕ್ಯಾಮ್ರಾ ತಗೊಂಡು ಹೋದರೆ ನಮಗೆ ಸಿಕ್ಕಿದ್ದು ಆ ಕರಿಯೋ ಎಣ್ಣೆ ಇದೆಯಲ್ಲ, ಅದು ಆಯಿಲ್ ಥರ ಈ ರಸ್ತೆಗೆ ಡಾಂಬ್ರ್ ಹಾಕೋದಕ್ಕೆ ಒಂದು ಆಯಿಲ್ ಬಳಸ್ತಾರಲ್ಲ, ಆ ಥರದ ಅದು ಏನು ಎಣ್ಣೆ ಅಂತ ಕೂಡ ಗೊತ್ತಿಲ್ಲ, ಯಾವ ಎಣ್ಣೆನಲ್ಲಿ ಕರಿತಾರೆ ಅಂತ ಕೂಡ ಗೊತ್ತಿಲ್ಲ. ನೋಡೋದಕ್ಕಂತೂ ಅದು